And there's a place that I've dreamed of, where I can free my mind. I hear the sounds of the season and lose all sense of time. I'm moving far away to a sunny place where it's just you and me. Feels like we're in a dream. You know what I mean. The summer air by the seaside, the way it fills our lungs, the fire burns in the night sky. ನಾವಿವಾಗ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿ ಹೋಗ್ತೀವಿ, ಎಲ್ಲಿ ಉಳ್ಕೊತೀವಿ ಎಲ್ಲ ಹೇಳ್ತೀನಿ ಅಷ್ಟೇ. ಇಂಜಿನಿಯರಿಂಗ್ ವೇಸ್ಟ್ ಆಯ್ತಲ್ಲೋ. ಈಗ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಬ್ಲೂಟೂತ್ಗಂತ ಇಲ್ಲಿ ಕಾರ್ ಸ್ಟಾಪ್ ಮಾಡಿರೋದು. ವಿಂಡೋ ಓಪನ್ ಮಾಡೋಕ್ಕೆ ಬಿಡ್ತಿಲ್ಲ ಇಲ್ಲಿ ನಮ್ಮ ಹೀರೋ. ಕಾರ್ ನಿಂತಿರೋದು ವಿಂಡೋ ಓಪನ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ. ಈಗ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ ಒಂದು 7:30 ಆಗಿರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲೋಗಿ ಕಳ್ಸೋದಲ್ಲೋಗಿ ಎಲ್ಲಿ ಸ್ಟೇ ಆಗ್ತೀವಿ, ಏನೇನು ಮಾಡ್ತೀವಿ, ಏನು ತಿಂತೀವಿ, ಎಷ್ಟು ಖರ್ಚಾಗುತ್ತೆ ಎಲ್ಲ ಹೇಳ್ತೀನಿ. ನಾನು ಯಾವಾಗಲೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ಈ ಕಾರಲ್ಲಿ ಹೋಗ್ತಿದ್ದೀನಿ. ಬಿಟ್ ಎಕ್ಸ್ಪೆನ್ಸಿವ್ ಆದರೂ ಮೀಡಿಯಮ್ ಲೆವೆಲಲ್ಲಿ ಹೆಂಗೆ ಖರ್ಚು ಮಾಡಬೇಕು ಅಂತ ಹೇಳ್ತೀನಿ. ಬನ್ನಿ. ಗೈಸ್ ಗುಡ್ ಮಾರ್ನಿಂಗ್. ನಾವೀಗ ಸಂಸೆದಲ್ಲಿದ್ದೀವಿ. ಸಂಸೆ ಇದೊಂದು ರೂಮಲ್ಲಿ ಸ್ಟೇ ಆಗಿದ್ವಿ. 300 ಆಯ್ತು ಒಬ್ರಿಗೆ. ಈಗ ಲೈಕ್ 300 ಪ್ಲೇಸ್ ಸಮಥಿಂಗ್. ಬನ್ನಿ ತೋರಿಸ್ತೀನಿ. ಇದು ನಮ್ಮ ರೂಮ್. ನಾವಿಲ್ಲಿ ಸ್ಟೇ ಆಗಿದ್ವಿ ಇವತ್ತು ನೈಟ್. ಈಗ ಹೊರಡ್ತಿದ್ದೀವಿ ನಾವು. ಇವಾಗ ನೇತ್ರಾವತಿ ಪೀಕಿಗೆ ಹೊರಡ್ತಾ ಇದ್ದೀವಿ. ಇದೆ ಲಾಡ್ಜ್. ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಿದ್ದು. 300 ಸಮಥಿಂಗ್ ಆಯಿತು ಪರ್ ಪರ್ಸನ್. ಚೆನ್ನಾಗಿದೆ. ಒಂದು ನೈಟ್ ಸ್ಟೇ ಆಗ್ಬೋದು ಸಂಸೆಗೆ ಬಂದರೆ. ಇಲ್ಲಿಂದ ಇವಾಗ 8 ಕಿಲೋಮೀಟರ್ಸ್ ಇದೆ ನೇತ್ರಾವತಿ ಪೀಕಿಗೆ ಹೋಗಿ ನೋಡಬೇಕು. ನೇತ್ರಾವತಿ ಪೀಕ್ ಮುಂಚೆನೇ ಬುಕ್ ಮಾಡ್ಕೊಂಡು ಬರಬೇಕು ನೀವು. 500 ಇದೆ ಅರಣ್ಯ ವಿಹಾರಿ ಪೋರ್ಟಲಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ. ಗೈಸ್ ಡವ ನನ್ನ ಮಕ್ಕಳು ನಡೆಯೋಕ್ಕೆ ಬಿಡಲ್ಲ ನಮಗೆ. ಏನೇನೋ ಕಿತ್ತೋಗಿರೋ ಪ್ರೈಸ್ಗಳು ಹೇಳ್ಕೊಂಡು ಇಲ್ಲಿ ನಿಲ್ಬೇಡ. 2 ಕಿಲೋಮೀಟರ್ ಸುಮ್ಮನೆ ಮಾಡ್ಬಿಡ್ತಾರೆ ಡವ ನನ್ನ ಮಕ್ಕಳು ಇಲ್ಲಿ. ಅದೇ ಆಗಲ್ಲ ಗೀಗಲ್ಲ ಏನೇನೋ ಬಾಯಿಗೆ ಬಂದಂಗೆ ಹೇಳಿ ಮಾಡಿಸೋಗಿ 2,000 ಕಿತ್ಕೊಂಡ್ಬಿಡ್ತಾರೆ. ಆರಾಮಾಗಿ ನಡ್ಕೊಂಡೋಗಿ 2 ಕಿಲೋಮೀಟರ್ಸ್ ನಾರ್ಮಲ್ ವಾಕ್ ಇದು ಅಷ್ಟೇ. ನಿಮ್ಮ ಮನೆ ಮುಂದೆ ಹೆಂಗೆ ನಡೀತಿರೋ ಅಷ್ಟೇ ನಾರ್ಮಲ್ ವಾಕ್. ಈಗ ನೇತ್ರಾವತಿ ಬೇಸ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ಮತ್ತು ನಾವಿಲ್ಲಿ ಜೀಪ್ ತೊಗೊಳ್ಳೋಣ ಅಂತ ಇದ್ವಿ. ಜೀಪ್ ಹೆವಿ ಕಾಸ್ಟ್ಲಿ ಇದೆ, ಬಟ್ ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ವಾಕ್ ಇದೆ. ನಿಮ್ಮ ಬಜೆಟ್ ಫ್ರೆಂಡ್ಲಿ ಸೇವ್ ಮಾಡಬೇಕು ಅಂದರೆ ಹಿಂಗೆ ವಾಕ್ ಮಾಡ್ಕೊಂಬನ್ನಿ, ಆರಾಮಾಗಿರುತ್ತೆ. ಇಲ್ಲ ನೀವು ಆಫ್ ರೋಡಿಂಗ್ ಮಾಡಬೇಕು, ತುಂಬ ದುಡ್ಡಿದೆ. ಅದೇ ಇದ್ದರೆ ಜೀಪಿಗೆ ನೀವು 5 ಮೆಂಬರ್ಸ್ ಬಂದರೆ
ನಮಗೆ 1700 ಹೇಳಿದರು. ಆ್ಯಕ್ಚುಲಿ ಅಲ್ಲೆಲ್ಲರೂ ಹೇಳ್ತಿದ್ರು ನಾವು ಇಲ್ಲಿ ಸಂಸ್ಥೆಯಲ್ಲಿದ್ದಾಗ 1500 ಏನಕ್ಕೆ ಕೊಡ್ತಾರೆ ಅಂತ. ನೀವು ಬಂದರೆ ಮಾತಾಡ್ಕೊಂಡು ಬನ್ನಿ, ಮತ್ತು ಗೈಡ್ ಕಂಪಲ್ಸರಿ ತೊಗೊಳ್ಳೇಬೇಕು. ಹೀಗೆ 2 ಕಿಲೋಮೀಟರ್ಸ್ ಆರಾಮಾಗಿರೋದು, ಟ್ರೈಲ್ ನಡ್ಕೊಂಡು ಹೋಗ್ಬೋದು. ಬನ್ನಿ ಮೇಲ್ ಪೀಕ್ ಹತ್ರ ಹೋಗಿ ನೋಡುವ. ಇಲ್ಲಿ ಆರಾಮಾಗಿ ವ್ಯೂಸ್ ನೋಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ರೆ ಮಜಾನ ಬೇರೆ. ಆದರೂ ಸ್ವಲ್ಪ ಸುಸ್ತಾಗ್ತಿದೆ, ಅಪ್ಪಿದೆ, ಬಟ್ ಸ್ಟಿಲ್ ಚೆನ್ನಾಗಿದೆ. ನೀವು ಗಾಡಿಯಲ್ಲಿ ಬಂದರೆ ಆಫ್ ರೋಡಿಂಗ್ ಫೀಲ್ ತೊಗೋಬೋದು, ಬಟ್ ಈ ರೋಡ್ ನಂಗೆ ಅಷ್ಟು ಆಫ್ ರೋಡಿಂಗ್ ಅಂತ ಏನು ಅನ್ನಿಸ್ತಿಲ್ಲ. ಮಾಡ್ರೇಟ್ ಲೆವೆಲ್ ಆಫ್ ರೋಡಿಂಗ್ ಇದೆ, ಬಟ್ ತುಂಬ ಎಕ್ಸ್ಪೆನ್ಸಿವ್ ಆಯಿತಾ ಗಾಡಿಗಳೆಲ್ಲ. 2 ಕಿಲೋಮೀಟರ್ಸ್ಗೆ 1700 ಎಲ್ಲ ಕೇಳ್ತಿದ್ದಾರೆ. ನೇತ್ರಾವತಿಗೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಂದ್ರೆ ಒಂದು ವೀಕ್ ಮುಂಚೆನೇ, ಒಂದು 2-3 ವೀಕ್ಸ್ ಮುಂಚೆನೇ ಬುಕ್ ಮಾಡ್ಕೋಬೇಕು. ಯಾಕೆಂದರೆ ತುಂಬ ಸ್ಲಾಟ್ಸ್ ಬುಕ್ ಆಗಿರ್ತವೆ. ಗೊತ್ತಾಗ್ತದೆ, ಮಾತಾಡೋಕ್ಕೆ ಆಗ್ತಿಲ್ಲ. ಇಲ್ಲಿ ವ್ಯೂ ಮಾತ್ರ ಕ್ರೇಜಿ ಇದೆ. ಸದ್ಯಕ್ಕೆ ಮಳೆ ಇಲ್ಲ. ಐ ಥಿಂಕ್ ಬೆಸ್ಟ್ ಟೈಮ್ ಇದೆ ಅನ್ಸುತ್ತೆ ವಿಸಿಟ್ ಮಾಡೋಕ್ಕೆ. ಮಸ್ತಿದೆ, ವ್ಯೂ ಮಾತ್ರ ಕ್ರೇಜಿ. ಈಗಲೇ ಹಿಂಗಂದರೆ ನಾವು ಇನ್ನೂ ಪೀಕೇ ಹೋಗಿಲ್ಲ. ಇನ್ನು ಮೇಲ್ಗಡೆ ಹೋಗಿ ಒಂದು ಬೇಸ್ ಕ್ಯಾಂಪಿಗೆ ಹೋಗಿ ಒಂದು ಗೈಡ್ ತೊಗೊಂಡು ಅಲ್ಲೆಲ್ಲ ಫಾರೆಸ್ಟ್ ಚೆಕಿಂಗ್ ಎಲ್ಲ ಮಾಡಿಸಿ ಹೋಗೋದು. ಬಟ್ ಈಗಲೇ ಸಖತ್ತಾಗಿದೆ. ನೋಡ್ತಿರ್ಬೋದು ಈಸಿ ಟ್ರೈಲ್ ಇರುತ್ತೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಆರಾಮಾಗಿ ಬರ್ಬೋದು ಅಂದ್ಕೊಂಡಿದೆ. ಟ್ರೈಲ್ ಈಸಿದೆ, ಸಖತ್ ಸುಸ್ತಾಗುತ್ತೆ. ಗೈಸ್ ಕೇಳಿಸ್ತಿದ್ಯಾ? ವಾಟರ್ಫಾಲ್, ಕ್ರೇಜಿ ವಾಟರ್ಫಾಲ್, ಸಕ್ಕತ್ತಾಗಿದೆ. ಬನ್ನಿ ತೋರಿಸ್ತೀನಿ ನಿಮಗೂ. ಕ್ರೇಜಿ. ನಾವಿನ್ನೂ ರೀಚೇ ಆಗಿಲ್ಲ, ನೇತ್ರಾವತಿಗೆ ಹೋಗ್ತಿರೋ ದಾರಿ ಸ್ವರ್ಗ. ಕೇಳಿಸ್ತಿದ್ಯಾ? ನೀರು ಕಮ್ಮಿ ಆಗೈತೆ.
ಆ್ಯಕ್ಚುಲಿ ಆ ಕಡೆ ಕೆಳಗಡೆ ಹರಿತಿರೋದು ಹಿಂದೆಯಿಂದ ಕಾಣುತ್ತೆ. ಮಸ್ತಿತ್ತು. ಹಿಂಗೆ ಹೋಗ್ತಿರೋ ದಾರಿಯಲ್ಲಿ ಇಂಥವೇನಾದರೂ ಕಾಣಿಸ್ತಿದ್ರೆ ಸುಸ್ತೇ ಅನ್ಸಲ್ಲ, ಆಗಿರೋ ಸುಸ್ತು ಹೋಗ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ನೀವು ವ್ಯಾನ್ ಜೀಪಲ್ಲಿ ಬಂದರೆ ಅಲ್ಲೇ ನಿಲ್ಲಿಸುತ್ತೆ, ಅಲ್ಲಿಂದ ಬೇಸ್ ತನಕ ನೆಡ್ಕೊಂಡು ಹೋಗ್ಬೇಕು. ಬಾಟ್ಲ್ ಐತೆ ಇನ್ನೊಂದು ಗೈಸ್. ಈಗ ಬೇಸ್ ಕ್ಯಾಂಪಿಗೆ ಬಂದ್ವಿ. ಫಸ್ಟ್ ಟೈಮ್ ಬೇಸ್ ಕ್ಯಾಂಪ್ ಬರೋಕ್ಕೆ ಇಷ್ಟೊಂದೆಲ್ಲ ಸುಸ್ತಾಗ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಒಂದು ಹೇಳಿದ್ಯಾ, ಆಮೇಲೆ ಇನ್ನೊಂದು ತೋರಿಸಿದ್ ನಾಲ್ಕು ಕೇದಾರ್ ಖಾನ್ ಮಾಡ್ತಾನಂತೆ. ಇದ್ನೇ ಹತ್ತಕ್ಕೆ ಸಾಯ್ತೆ ನಾನು. ನಾನು ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಬರ್ತೀನಿ ಅವಾಗಿಂದ. ಇಲ್ಲಿ ನಮ್ಮ ಫಾರೆಸ್ಟ್ ಚೆಕ್ ಪೋಸ್ಟ್ ಇರುತ್ತೆ, ನಾವು ಟಿಕೆಟ್ ಏನು ಬುಕ್ ಮಾಡಿರ್ತೀವಿ ಅದೆಲ್ಲ ಅಲ್ಲಿ ನೋಡ್ತಾರೆ. ನೀವು ID ಏನು ಡೀಟೇಲ್ಸ್ ಕೊಟ್ಟಿರ್ತೀರೋ ಸೇಮ್ ID, ಫೋಟೋ, ಪ್ರೂಫ್ ಎಲ್ಲ ತರಬೇಕು.